ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀದೇವಿ ಸ್ಟಾಕ್ಸ್. ಎಲ್ಲರಿಗೂ ತಿಳಿದಿರೋ ಹಾಗೆ ನಾವು ಮಂಗಳವಾರದ ದಿನ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಗೌರಿ ಹಬ್ಬದ ಆಚರಣೆ ಹೇಗೆ ಮಾಡೋದು, ಹಾಗೆ ಪೂಜಾ ವಿಧಿವಿಧಾನ ಹೇಗೆ, ಹಾಗೂ ಗೌರಿ ಹಬ್ಬದ ಪೂಜೆಯ ಸಮಯ ಯಾವುದು ಅಂತ ಎಲ್ಲರಿಗೂ ಸ್ವಲ್ಪ ಗೊಂದಲ ಇದೆ. ಅದನ್ನು ನಾನು ತಿಳಿಸ್ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಕಮೆಂಟ್ ಹಾಗೂ ಲೈಕ್ ಮಾಡೋ ಮೂಲಕ ನನ್ನ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಭಾದ್ರಪದ ಮಾಸದ ಆರಂಭದೊಂದಿಗೆ 26/8/2025 ಮಂಗಳವಾರ ಗೌರಿ ಹಬ್ಬವು ಬರುತ್ತದೆ. ಈ ಹಬ್ಬವು ಮಳೆಯಿಂದ ನೆನೆದ ಧರೆಯು ಬಸಿರಾಗಿ ಹಸಿರು ಬೆಳೆಯನ್ನು ಹೊರತರುತ್ತದೆ ಎಂಬುದು ಗೌರಿ ಮಾತೆಯ ಪ್ರಕೃತಿ ಸಂಕೇತ. ಈ ಕಾರಣದಿಂದ ಗೌರಿ ದೇವಿಗೆ ಹಸಿರು ಸೀರೆಯನ್ನುಡಿಸಿ ಸಂತಾನದಾತೆ ಎಂದು ಪೂಜಿಸುತ್ತಾರೆ. ಹಾಗಾಗಿ ಗೌರಿ ಹಬ್ಬದ ದಿನ ಗೌರಿಗೆ ಹಸಿರು ಸೀರೆಯನ್ನುಡಿಸುವುದು ಬಹಳ ಶ್ರೇಷ್ಠ ಹಾಗೂ ಸಂಪತ್ತನ್ನು ನೀಡುತ್ತದೆ. ಪುರಾಣ ಕಥೆಗಳ ಪ್ರಕಾರ ಗೌರಿಯು ಸುಬ್ರಹ್ಮಣ್ಯ ಮತ್ತು ಗಣಪತಿ ಪುತ್ರರು. ಗಣಪತಿಯನ್ನು ಶಿವನ ಗಣಗಳ ನಾಯಕ ಎಂದು ಕರೆಯುತ್ತಾರೆ. ಸ್ವರ್ಣಗೌರಿ ಪೂಜೆ ಆಗಸ್ಟ್ 25 ಮಂಗಳವಾರ ತದಿಗೆ ತಿಥಿ ಪ್ರಾರಂಭ ಆಗಿ ಸೋಮವಾರ ಘಟಿಕ 12:42 ಹಗಲು 11:19 ಘಟಿಕ 15:01 ಹಗಲು 12:15 PM ರವರೆಗೆ 2025. ಘಟಿಕ 15:01 ಹಗಲು 12:15 PM ರವರೆಗೆ ಆಗಸ್ಟ್ 26 ತಾರೀಕು ತಿಥಿ ಮುಕ್ತಾಯವಾಗುತ್ತದೆ. ಗೌರಿ ಹಬ್ಬದ ಪೂಜಾ ಮುಹೂರ್ತ ಬೆಳಿಗ್ಗೆ 6:08 AM ರಿಂದ 8:37 AM ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಗೌರಿ ಪೂಜೆ ಮಾಡುವವರು ಬಾಗಿನ ನೀಡಿದರೆ ಒಳಿತು ಆಗುತ್ತದೆ. ಹಾಗಾಗಿ ಇದೇ ಸಮಯದಲ್ಲಿ ಗೌರಿ ಪೂಜೆ ಮಾಡುವುದು ಶ್ರೇಷ್ಠ ಎಂದು ಎಲ್ಲರೂ ಸಹ ಭಾವಿಸುತ್ತಾರೆ. ಹಾಗಾಗಿ ಆದಷ್ಟು ಇದೇ ಸಮಯದಲ್ಲೇ ಪೂಜೆ ಮಾಡಲು ಎಲ್ಲರೂ ಸಿದ್ಧತೆ ಮಾಡಿಕೊಳ್ಳಬೇಕು. ಹಾಗೂ ಗೌರಿಗೆ ಹಸಿರು ಸೀರೆ, ಹಸಿರು ಬಳೆಯನ್ನು ನೀಡಿದರೆ ಬಹಳ ಶುಭ ಫಲವಾಗಿರುತ್ತದೆ. ಗೌರಿ ಹಬ್ಬದ ಪೂಜಾ ಮುಹೂರ್ತ ಬೆಳಿಗ್ಗೆ 6:08 ರಿಂದ ಬೆಳಿಗ್ಗೆ 8:37 ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಗೌರಿ ಪೂಜೆ ಮಾಡುವವರು ಬಾಗಿನ ನೀಡಿದರೆ ತುಂಬ ಒಳಿತು ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಒಂದೇ ಒಂದು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರಿಪ್ಷನ್ ನನಗೆ ಬಹಳ ಉಪಯುಕ್ತವಾಗುತ್ತದೆ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.